ಬ್ರೇಕ್ಗಿಂತ ಮುಂಚೆ ನಾನು ಹೇಳ್ತಾ ಇದ್ದೆ ಒಂದು ಟೆಕ್ನಿಕಲ್ ವಿಷಯದ ಬಗ್ಗೆ ಕ್ಲಾರಿಟಿ ಬೇಕಾಗಿದೆ ಅಂತ. ನಾಣಯ್ಯ ಸರ್ ಹೇಳಬೇಕು. ರೇವಣ್ಣನವರ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಸಿ ವಿ ನಾಗೇಶ್ ಅವರು ಒಂದು ವಾದ ಮಂಡನೆ ಮಾಡಿದ್ರು. ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಹಜ ಅವ್ರದ್ದು ವಾದ ಇತ್ತು, ಇಲ್ಲ ಇವ್ರ ಮಗ ನೂರಾರು ಹೆಣ್ಣುಮಕ್ಕಳ ಜೊತೆಗೆ ಏನೋ ಇದು ಮಾಡಿ ವಿಡಿಯೋಗಳನ್ನು ಮಾಡಿಕೊಂಡು ಹಾಗೆಲ್ಲ ಆಗಿ ವಿದೇಶಕ್ಕೆ ಹೋಗಿ ಕೂತ್ಕೊಂಡಿದ್ದಾನೆ, ಜಾಮೀನು ಕೊಡಬೇಡಿ ಇವರಿಗೆ ಇತ್ಯಾದಿ ಇತ್ಯಾದಿ. ಸಿ ವಿ ನಾಗೇಶ್ ಅವರು ಹೇಳ್ತಾರೆ, ಹೊಳೆ ನರಸೀಪುರದ ಕೇಸ್ನಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿದ್ದೀರಿ, ಕಿಡ್ನ್ಯಾಪ್ ಕೇಸ್ನಲ್ಲಿ, ಅದೊಂದು ಮಾತ್ರ ಮಾತಾಡಿ ಅಂತ. ನೀವು ಇಂಡಿವಿಜುವಲ್ ಕೇಸ್ ವೈಸು ಇದು ಒಂದನ್ನೇ ಮಾತ್ರ ಮಾತಾಡಬೇಕು, ಬೇರೆ ವಿಷಯ ಎತ್ತಬಾರ್ದು ಅನ್ನೋದಿದ್ದರೆ ಯಾವ ಕೇಸು ಗ್ರಾವಿಟಿ ಅನ್ಸೋದಿಲ್ಲ ಸರ್. ನೀವು ಈ ಪ್ರಕರಣದಲ್ಲಿ ಒಂದು ಪರ್ಟಿಕ್ಯುಲರ್ ದೂರಿನಲ್ಲಿ ಈ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದ್ದಕ್ಕೆ ಸಾಕ್ಷಿ ಇದೆಯಾ ಅಂತ ಅಷ್ಟನ್ನು ಮಾತ್ರ ನೋಡ್ತಾ ಹೋಗಿ ಅದೊಂದನ್ನು ಮಾತ್ರ ತೀರ್ಮಾನ ಮಾಡಿ ಉಳಿದಿದ್ದನ್ನು ಯಾವುದನ್ನು ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಳ್ಳಬಾರ್ದು ಅಂದರೆ ಇದು ದೊಡ್ಡ ವಿಷಯ ಅನ್ಸೋದಿಲ್ಲ. ಸಿಂಗಲ್ ಅಲ್ವಾ, 3 FIR ಒಂದೊಂದಾಗಿ ನೋಡ್ಕೊಳ್ಳೋಣ ಅಂತಾರೆ. ನ್ಯಾಯಾಲಯ ಅಂದರೆ ಒಟ್ಟಾರೆ ನಡೆದಿರುವಂಥ ಕಾಂಡದ ಗ್ರಾವಿಟಿಯನ್ನು ಕನ್ಸಿಡರ್ ಮಾಡುತ್ತೋ ಮಾಡೋದಿಲ್ವೋ, ಮಾಡಬೇಕೋ ಮಾಡಬಾರ್ದು? ಖಂಡಿತ ಮಾಡಬೇಕಾಗ್ತದೆ. ಕಾರಣ ಇಷ್ಟೇ, ನೂರಾರು ಅಂತ ಹೇಳಿದರೆ ಅದಕ್ಕೆ ಲೆಕ್ಕ ತಗೊಳ್ಳಿಕ್ಕಾಗಲ್ಲ. ಯಾವುದು FIR ರಿಜಿಸ್ಟರ್ ಆಗಿದೆ ಅಂತ ಹೇಳೋದಿಲ್ಲ, ಅದು ಪ್ರಾಮುಖ್ಯ. ಅದರಿಂದ ಅದನ್ನು ನಾನೀಗ ಆರ್ಗ್ಯುಮೆಂಟ್ ಮಾಡೋಕ್ಕೆ ಅದನ್ನು ಕೇಳೋಕ್ಕೆ ರೆಡಿಯಾಗಿಲ್ಲ ಅಂತ ಹೇಳಿದ್ರೆ ಸೂಕ್ತ ಆಗಲ್ಲ. ಯಾಕಂದರೆ ಈಗ ರೌಡಿಗಳಿದ್ದಾರೆ, 10 ಕೇಸ್ಗಳಲ್ಲಿ ರೌಡಿಸಮ್ ಮಾಡಿ ಕೆಲವರಲ್ಲಿ ಶಿಕ್ಷೆನೂ ಆಗಿರ್ತದೆ. ಈಗ ಇನ್ನೊಂದು ಕೇಸಲ್ಲಿ ರೌಡಿಸಮ್ ಮಾಡಿದ್ದಕ್ಕೆ ಅವನಿಗೆ ನಾನು ಬೇಲ್ ಅಪ್ಲಿಕೇಶನ್ ಹಾಕಿದ್ದೇನೆ, ಇಲ್ಲ ಅದರಲ್ಲಿ ಶಿಕ್ಷೆ ಆಗಿದೆ, ಅದನ್ನು ಮಾತಾಡೋದು ಈಗ ಇರೋದು ಬರೀ ಇದು ಮಾತ್ರ ಅಂತ ಹೇಳಿದರೆ ಅದು ಅದಕ್ಕೆ ನ್ಯಾಯಾಲಯದಲ್ಲಿ ಒಂದು ಶಬ್ದ ಬಳಸ್ತಾರೆ, ಹ್ಯಾಬಿಚುವಲ್ ಅಫೆಂಡರ್ ಅಂತ. ಹ್ಯಾಬಿಚುವಲ್ ಅಫೆಂಡರ್ ಅದೇ ಅಫಿಷಿಯಲ್ ಅಫೆಂಡರ್, ಚಾಳಿ ಬಿದ್ದ ಅಪರಾಧಿ ಅಂತಾರೆ. ಅದಕ್ಕಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನು ನ್ಯಾಯಾಲಯದ ಮುಂದೆ ಹಾಕ್ಬೋದು. ಈ ರೀತಿ ಬೇರೆ ಕಂಪ್ಲೇಂಟ್ಗಳು ಬಂದಿವೆ ನಮ್ಮ ಹತ್ರ, ಇದರಲ್ಲಿ FIR ರಿಜಿಸ್ಟರ್ ಆಗಿದೆ ಇಂತಿಂಥವ್ರು ಅಂತೇಳಿ FIR ಕಾಪಿನೂ ಅದ್ರ ಜೊತೆಲಿ ಹಾಕ್ಬೋದು. ಅದನ್ನು ತಡೆ ಹಿಡಿಯಲಿಕ್ಕೆ ಯಾರಿಂದಲೂ ಅಧಿಕಾರ ಇಲ್ಲ. ಮತ್ತೆ ಅದನ್ನು ಗಣನೆಗೆ ತಗೊಂಡು ನ್ಯಾಯಾಲಯ ತೀರ್ಪು ಮಾಡಬೇಕು. ಅದು ಹೊರತು ಮಾತಾಡೋಕ್ಕಾಗಲ್ಲ, ಅದ್ರ ಚಳಿ ಹೇಳೋಕ್ಕಾಗಲ್ಲ ಅಂತ ಹೇಳೋದಿದೆಯಲ್ಲ, ಅದನ್ನು ನ್ಯಾಯಾಲಯ ಒಪ್ಪುವುದಿಲ್ಲ. ನೀವು ಫೈಲ್ನಲ್ಲಿರೋದು ಮಾತ್ರ ಮಾತಾಡಿ, ಈ ಒಂದು FIRಗೆ ಸಂಬಂಧಪಟ್ಟಂತೆ ಮಾತ್ರ ಮಾತಾಡಿ ಅಂತಂದರೆ ವೀರಪ್ಪನ್ ಮಾಡಿದ ಅಪರಾಧಗಳು ಸಣ್ಣ ಆಗ್ಬಿಡ್ತಾವೇನು ಅಲ್ವಾ? ವೀರಪ್ಪನ್ ಮಾಡಿರೋ ಅಪರಾಧಗಳು ಸಣ್ಣ. ಒಂದೇ ವ್ಯಕ್ತಿ ಎಷ್ಟಾದ್ರೂ ಮಿಸ್ಟೇಕ್ಸ್ ಮಾಡ್ತಾ ಇರ್ಬೋದು, ಬಟ್ ಒಂದೇ ಮಾತಾಡಬೇಕು ಅಂದರೆ ವೆನ್ ದಟ್ ಸೇಮ್ ಪರ್ಸನ್ ಹ್ಯಾಸ್ ಡನ್ ಮೆನಿ ಮಿಸ್ಟೇಕ್ಸ್ ಅಂಡ್ ರಿಲೇಟೆಡ್ಲಿ ಡನ್, ಏನಕ್ಕೆ ಒಂದೇ FIR ಮಾತಾಡಬೇಕು? ಮೆಟೀರಿಯಲ್ಸ್ ಇರಬೇಕು. ಬಟ್ ಏನಕ್ಕೆ ಆ ಥರ ಹೇಳಬೇಕು? ಆ ಕಾರಣದಿಂದ ಅದು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅದು ಆರ್ಗ್ಯುಮೆಂಟ್ ಸೇಕ್. ಇಟ್ ಈಸ್ ಸಮ್ವಾಟ್ ಏನಾಗುತ್ತೆ ಅಂತಂದರೆ, ಆರ್ಗ್ಯುಮೆಂಟ್ ಮಾಡುವಾಗ ವಕೀಲರು ತನ್ನ ಚಾಕಚಕ್ಯತೆಯನ್ನು ಉಪಯೋಗಿಸಲೇಬೇಕು. ಅವ್ರು ಹೇಳಿದ್ದಾರೆ ಅಷ್ಟೇ, ನ್ಯಾಯಾಲಯ ನಿಜವಾಗ್ಲೂ ಎಲ್ಲವನ್ನು ಗ್ರಾವಿಟಿನ ಕನ್ಸಿಡರ್ ಮಾಡ್ತಾರೆ. ನ್ಯಾಯಾಲಯಕ್ಕೆ ಗಮನಕ್ಕೆ ತರಬೇಕಾದ ಮಾತ್ರನೇ ಕರ್ತವ್ಯ ನಮ್ಮದು ವಕೀಲರಾಗಿ. ಅದು ನಾವು ಗೌರ್ಮೆಂಟ್ ವಕೀಲರಾಗಿರ್ಬೋದು ಅಥವಾ ನಾವು ಅಕ್ಯೂಸ್ಡ್ ಪರ ಇರ್ಬೋದು, ನ್ಯಾಯಾಲಯದ ಗಮನಕ್ಕೆ ಇದರ ಒಂದು ಗ್ರಾವಿಟಿ ಎಷ್ಟಿದೆ, ಇದರ ಮಹತ್ವ ಎಷ್ಟಿದೆ, ಈ ಅಕ್ಯೂಸ್ಡ್ ಒಬ್ಬ ಅಕ್ಯೂಸ್ಡ್ ಎಷ್ಟು ಕೇಸ್ಗಳಲ್ಲಿ ಅವನ ಇನ್ವಾಲ್ವ್ಮೆಂಟ್ ಇದೆ, ಅವನನ್ನು ಹೊರಗಡೆ ಬಿಡೋದ್ರಿಂದ ಯಾವ ರೀತಿಯಲ್ಲಿ ಮುಂದೆ ತೊಂದರೆ ಆಗುತ್ತೆ, ಅವನು ಬಿಟ್ಟ ಪಕ್ಷದಲ್ಲಿ ಅವನು ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರ್ತಾನೆ, ಇವೆಲ್ಲವನ್ನು ನ್ಯಾಯಾಲಯ ಖಂಡಿತ ಗಣನೆಗೆ ತಗೊಳ್ಳುತ್ತೆ. ಆದರೆ ಅದನ್ನು ತೆಗೆದುಕೊಳ್ಬೇಕು ಅಂತಂದರೆ ನಾವು ಅದಕ್ಕೆ ನ್ಯಾಯಾಲಯದ ಗಮನಕ್ಕೆ ನಾವು ತರಲೇಬೇಕಾಗತ್ತೆ. ನ್ಯಾಯಾಲಯದಕ್ಕೆ ಓರಲಿ ತರೋದಕ್ಕಿಂತ ನಮ್ಮ ಸೀನಿಯರ್ ಕೌನ್ಸಿಲ್ ಹೇಳ್ದಂಗೆ ಲಿಖಿತ ರೂಪದಲ್ಲಿ ಏನು ಸರ್ಕಾರ ಇವತ್ತು ಮಂಡಿಸ್ತಾ ಇದೆ, ಅಬ್ಜೆಕ್ಷನ್ಸನ್ನು ಫೈಲ್ ಮಾಡುತ್ತೆ, ಆವಾಗ ತನ್ನ ಲಿಖಿತ ರೂಪದಲ್ಲಿ ಯಾವ್ಯಾವ ಕೇಸಿನಲ್ಲಿ ಯಾವ್ಯಾವ ಮೆಟೀರಿಯಲ್ಸ್ ಇದೆ, ವಿಟ್ನೆಸ್ಗಳಿದೆ, ಯಾವ್ಯಾವ ಸ್ಟೇಟ್ಮೆಂಟ್ಸ್ಗಳಿದೆ, ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ಸ್ ಇದೆ, 164 ಸ್ಟೇಟ್ಮೆಂಟ್ಸ್ ಯಾವುದ್ರಲ್ಲಾಗಿದೆ. ನಾವು 160 ಇಲ್ಲೂ ತನಕನೂ ನೋಡಿ ಸರ್, ನಾವು ರೇಪ್ ಕೇಸ್ ಅಂತ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಬರುವಂಥದ್ದು 164 ಯಾಕೆ ಅಂತಂದರೆ ಸಂತ್ರಸ್ತೆಯ ಹೇಳಿಕೆ ಭಾಳ ಪ್ರಮುಖ ಅಂತ. ಯಾಕೆಂದರೆ ಇದರಲ್ಲಿ ಐ ವಿಟ್ನೆಸಸ್ ಇರೋದಿಲ್ಲ. ಕರೆಕ್ಟ್. 164 ಎಷ್ಟು ಮುಖ್ಯವೋ 163 ಅಷ್ಟೇ ಮುಖ್ಯ. 163ಯಲ್ಲಿ ಪಾರದರ್ಶಕವಾದಂಥ ಏನು ಹೇಳ್ತಾರೆ, ದೇರ್ ಶುಡ್ ನಾಟ್ ಬಿ ಎನಿ ಇಂಡ್ಯೂಸ್ಮೆಂಟ್ ಬೈ ದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಹೇಳ್ತಾರೆ. ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಕೂಡ ಅವರು ಯಾವುದೇ ರೀತಿಯಾದಂಥ ಇಂಡ್ಯೂಸ್ಮೆಂಟ್ಗೆ ಒಳಗಾಗಬಾರ್ದು. ಇದು ಮೇನು ಈ ನಮ್ಮ ರೇಪ್ ಕೇಸ್ಗಳಲ್ಲಿರ್ತಕ್ಕಂಥದ್ದು ಮೇನ್ ಇದು. ಸೊ ಏನಾಗುತ್ತೆ ಅಂತಂದರೆ ಎಲ್ಲರೂ ಆ ಕ್ಷಣದಲ್ಲಿ ಹೀಟ್ ಇರುತ್ತೆ, ಇದಿರುತ್ತೆ, ಪಬ್ಲಿಕ್ ಅಜಿಟೇಷನ್ಸ್ ಇರುತ್ತೆ, ಅರೆಸ್ಟ್ ಮಾಡ್ತಾರೆ, ತರ್ತಾರೆ, ನಿಲ್ಲಿಸ್ತಾರೆ, ಅದನ್ನು ನಾಳೆ ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ಬೇರೆ ರೀತಿಯೇ ಬರುತ್ತೆ. ಬಟ್ ಇದರಲ್ಲಿ ಅರ್ಧ ಚಾರ್ಜ್ ಶೀಟ್ ಡೇಸ್ ಹೊಟ್ಟೋಯ್ತು. ಅರ್ಧ ಚಾರ್ಜ್ ಶೀಟ್ ಇವಾಗ 60 ಡೇಸ್ ಒಳಗೆ ನೀವು ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂದರೆ 34 ಡೇಸ್ ಹೊಡಬಿಟ್ಟಿದೆ ಇವತ್ತು. 90 ಡೇಸ್ ಓಕೆ ಸಾರಿ, ಇದರಲ್ಲಿ ಯಾಕೆಂದ್ರೆ ಲೈಫ್ ಸೆಂಟೆನ್ಸ್ ಇದೆ. ಸೊ ಅದರಿಂದ 90 ಡೇಸ್, ಇದರಲ್ಲಿ 34 ಡೇಸ್ ಹೊಟ್ಟೋಗಿದೆ. ಇರಲಿ ಈಗ ಎಂತಂದ್ರೆ ಫ್ರಮ್ ದ ಡೇಟ್ ಆಫ್ ಅರೆಸ್ಟ್ ಅನ್ನೋದು ಒಂದು
ಕನ್ಸಿಡರೇಷನ್ಗೆ ತಗೊಳ್ತಾರೆ ಫ್ರಮ್ ದ ಡೇಟ್ ಆಫ್ ಅರೆಸ್ಟ್ ಆಫ್ ಎ ಅಕ್ಯೂಸ್ಡ್, ಅಲ್ಲಿಂದನೂ ನಾವು 90 days ಕೌಂಟ್ ಮಾಡ್ಬೋದು. ಸೊ ಆ ವಿಷಯದಲ್ಲಿ ಬಂದಾಗ ಕೂಡ ಈ ಒಂದು ಮಹತ್ತರವಾದಂಥ ಒಂದು ದೊಡ್ಡ ಒಂದು ಕೇಸ್ ಇದೆಯಲ್ಲ, ಇದ್ರ ಡೆಪ್ತು ಇವಾಗ ತಾವು ಹೇಳ್ದಂಗೆ ನಂಬರ್ ಆಫ್ ಇವರು ಗೊತ್ತಿಲ್ಲ ಸಂತ್ರಸ್ತೆಯರು, ಈ ಡೆಪ್ತ್ಗೆ ಹೋಗ್ಬೇಕಾದ್ರೆ ಇದು ಸಾಕಾಗತ್ತಾ? ಮತ್ತು ಈ ಒಂದು ಇದನ್ನು ನಾವು ಇಮಿಡಿಯೇಟಾಗಿ ಭೇದಿಸ್ಲಿಕ್ಕೆ ಹೋದರೆ ಯಾವ ರೀತಿಯಲ್ಲಿ ರಿಪರ್ಕಷನ್ಸ್ ಬರುತ್ತೆ ಅಂದರೆ ಇನ್ವೆಸ್ಟಿಗೇಷನ್ಸ್ ಆಫೀಸರ್ಸ್ಗೆ ಅನ್ನೋದು ಭಾಳ ಮುಖ್ಯವಾಗುತ್ತೆ. ಇದರಲ್ಲಿ ಏನಾಗಿದೆ, ಇವಾಗ ಅಧಿಕಾರಿಗಳು ಕೂಡ ತಮ್ಮದೇ ಆದಂಥ ಒಂದು ಇದನ್ನು ವಿವೇಚನೆಯನ್ನು ಉಪಯೋಗಿಸಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ಹಳೆ ಇದು ಅಲ್ಲಿರ್ತಕ್ಕಂಥ ಇವಾಗ ಸರ್ ಇವಾಗ ಎಲ್ಲ ಕಡೆಯೂ ನಿಮಗೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ದೊರಕಲ್ಲ, ಸಿಗೋದಿಲ್ಲ. ಈಗ ಯಾವುದೋ 4 ವರ್ಷದ ಕೆಳಗೆ ಯಾವುದೋ ಲಾಡ್ಜಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವನು ರೇಪ್ ಮಾಡಿದ್ದಾನೆ, ಇಲ್ಲ ಯಾವುದೋ ಒಂದು ರೂಮಲ್ಲಿ ರೇಪ್ ಮಾಡಿ ಬಟ್ಟೆ ಚೇಂಜ್ ಆಗಿರುತ್ತೆ, ಇದು ವಿಚಾರ ಇರುತ್ತೆ, ಈ ಗೌರ್ಮೆಂಟ್ ಇದರಲ್ಲಿ ಮಾಡಿದ್ದಾರೆ ಅಂತ ಬಿಟ್ಟು ಕೆಲವೊಂದು ಹೇಳೋದು ಗೌರ್ಮೆಂಟ್ ಐಬಿಗಳಲ್ಲಿ. ಇನ್ನು ಐಬಿಗಳದ್ದು ಎಷ್ಟು ವರ್ಷಕ್ಕೊಂದ್ಸರಿ ಬೆಡ್ಡಿಂದ ಎಂಟೈರ್ ಬೆಡ್ಡಿಂದ ಚೇಂಜ್ ಮಾಡಿ ಬಿಸಾಕ್ಬಿಡ್ತಾರೆ. ಯಾಕೆಂದ್ರೆ ಗೌರ್ಮೆಂಟ್ ಬಿಲ್ ಆಗಬೇಕಲ್ಲಿ ಮಾಡ್ತಾರೆ, ಎವ್ರಿ ಇಯರ್ ಮಾಡ್ತಾರೆ ಅಲ್ಲಿ. ಸೊ ಆ ರೀತಿ ಇರ್ತಕ್ಕಂಥ ಸ್ಥಳಗಳಲ್ಲಿ ಈ ರೀತಿಯಾದಂಥ ಇದನ್ನು ತಗೊಳಕ್ಕಾಗಲ್ಲ. ಆಗ ಸಂತ್ರಸ್ತೆಯರ ಸ್ಟೇಟ್ಮೆಂಟು ಪ್ಲಸ್ಸು ವಿವೇಚನೆ, ಇವ್ರದ್ದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ದು ವಿವೇಚನೆ ಬಹಳ ಪ್ರಮುಖವಾಗುತ್ತೆ. ಅದಕ್ಕೆ ಕನೆಕ್ಟೆಡ್ ಅವತ್ತು ಅವರು ಎಲ್ಲಿಗೆ ಬಂದರು, ಏನು ಮಾಡಿದ್ರು. ಮೊದಲಿದ್ದಂಗೆ ಇವಾಗ ಟೆಕ್ನಾಲಜಿ ಭಾಳ ಫಾಸ್ಟ್ ಆಗಿದೆ. ಸೊ ಅವತ್ತು ನಿಜವಾಗ್ಲೂ ಇವ್ರದ್ದು ಹೇಳ್ದಂಥ ಇವರು ಕೊಟ್ಟಿರ್ತಕ್ಕಂಥ ದೂರಿನ ಒಂದು ಆ ಆಸ್ಪಾಸ್ನಲ್ಲಿ ಇವ್ರದ್ದು ಕನೆಕ್ಷನ್ಸ್, ಮೊಬೈಲ್ ಕನೆಕ್ಷನ್ಸ್ ಆಗಿರ್ಬೋದು, ಪ್ರಾಕ್ಸಿಮಿಟಿ ಆಫ್ ಇದಾಗಿರ್ಬೋದು, ಎಲ್ಲವನ್ನು ನಾವು ಗಣನೆಗೆ ತಗೋಬೇಕಾಗತ್ತೆ ಇನ್ವೆಸ್ಟಿಗೇಟಿಂಗ್ ಆಫೀಸರು. ಈಗ ಇನ್ವೆಸ್ಟಿಗೇಟಿಂಗ್ ಆಫೀಸರು ಇವತ್ತು ನಡೀತಾ ಇರ್ತಕ್ಕಂಥ ನಿನ್ನೆ ಅರೆಸ್ಟ್ ಮಾಡೋದಕ್ಕೆ ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಬಿಡಿ, ನಿನ್ನೆ ಅರೆಸ್ಟ್ ಮಾಡೋದಕ್ಕೆ ಕಾರಣನೇ ಮೀಡಿಯಾಗಳು. 12 ಗಂಟೆಗೆ ಇವಾಗಲೂ ಕಾಯಿಲಿಲ್ಲ ಅದಿದ್ರೆ ಇವತ್ತು ಅದು ಹಿಂದ್ಗಡೆ ಗೇಟಿಂದ ಹೋಗ್ಬಿಡ್ತಾ ಇತ್ತೇನೋ ಕಾರು. ಸೊ ಅದರಿಂದ ಆ ಒಂದು ಇದನ್ನು ಇಟ್ಕೊಂಡಾಗ ನಾಳೆ ಆಫ್ಟರ್ ಟು June 4th ಇವಾಗ ತಾವೆಲ್ಲ ಬ್ಯುಸಿ ಆಗಿಬಿಡ್ತೀರಿ, ಎಲೆಕ್ಷನ್ನು ಇದ್ರದ್ದು ವೋಟಿಂಗು ಇಲ್ಲ. ಇನ್ವೆಸ್ಟಿಗೇಷನ್ ಆಫೀಸರ್ಸು ಇದೇ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಅದೇ ಬಿಸಿಯಲ್ಲಿ ಕಂಟಿನ್ಯೂ ಆಗ್ತಾರಾ, ಇಲ್ಲ ಅವ್ರನ್ನ ವರ್ಗಾವಣೆ ಮಾಡ್ತಾರಾ? SITಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೇ ಚೇಂಜ್ ಆಗ್ತಾರಾ? ಮೈನ್ಸ್ ಕೇಸಲ್ಲಿ ನೋಡಿದೀವಿ ಸರ್ ನಾವು. ಮೈನ್ಸ್ ಕೇಸಲ್ಲಿ ಅಧಿಕಾರಿಗಳನ್ನ ಕಿತ್ತೆತ್ತು ಬಿಸಾಕಿದ್ದಾರೆ ಸರ್ಕಾರ. ಇನ್ಯಾವುದ್ರಲ್ಲೋ ಬಿಸಿ ಆಗಿದ್ದನ್ನು ಮರೆತು ಬಿಡ್ತೀರಿ ಅಂತೆಲ್ಲ ಅನ್ಬೇಡಿ. ಅಲ್ಲ ಮರಿಯಲ್ಲ ಸರ್, ಇದು ಸರ್ ನಿಮ್ಮ ಜವಾಬ್ದಾರಿ ಏನಿರುತ್ತೆ. ನಾಳೆ ಈ ಭವಾನಿ ಅವರ ಬೇಲ್ ರಿಜೆಕ್ಟ್ ಆದಮೇಲೆ ನಾನು ಟೀಮ್ ಜೊತೆಗೆ ಮಾತಾಡ್ತಾ ಇದ್ದೆ. ನಾಳೆ ಭವಾನಿ ಬಂಧನ ಆಗುವ ಸಾಧ್ಯತೆ ಇದೆ. ಅದೇ ಟೈಮ್ಗೆ ಎಕ್ಸಿಟ್ ಪೋಲು ಬರುತ್ತೆ. ಏನು ಮಾಡಬೇಕು, ನಮ್ಮ ಪ್ರಯಾರಿಟಿ ಯಾವುದಾಗಿರ್ಬೇಕು ಅಂದ್ರೆ ನಾನು ಹೇಳಿದೆ ಈ ಕೇಸ್ ಪ್ರಯಾರಿಟಿ ಅಂತ. ದಿಸ್ ಇಸ್ ದ ಪ್ರಯಾರಿಟಿ. ಕಮಿಟ್ಮೆಂಟ್. ಇಷ್ಟು ವರ್ಷಗಳ ನನ್ನ ಜರ್ನಲಿಸಮ್ನ ಅನುಭವದಲ್ಲಿ ಇದು ಕ್ರೈಮ್ ಹೌದು, ಅದರ ಜೊತೆಗೆ ಸೋಷಿಯಲ್ ಇಶ್ಯೂ ಇದು. ಸೋಷಿಯಲ್ ಇಶ್ಯೂ ಇದು. ಕರೆಕ್ಟ್. ಅಪರಾಧ ಅದ್ರ ಬಗ್ಗೆ ತಳ್ಳಿ ಹಾಕೋ ಮಾತಿಲ್ಲ, ಡೆಫಿನೆಟ್ಲಿ ತಳ್ಳಿ ಹಾಕೋ ಮಾತಿಲ್ಲ. ಸೋಷಿಯಲ್ ಇಶ್ಯೂ ಇದು. ಅಂದರೆ ಒಬ್ಬ ಜನಪ್ರತಿನಿಧಿಯಾದವನು ಯಾವ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದಾನೆ ಅನ್ನೋದನ್ನು ಪ್ರಶ್ನೆ ಮಾಡುವಂತೆ ಮಾಡಿದಂಥ ಪ್ರಕರಣ ಇದು. ಹಿಂದೆ ರಾಜರು ಇರ್ತಿದ್ರಂತೆ, ಅರಮನೆಯ ಪಕ್ಕದಲ್ಲಿ ಒಂದು ಜನಾಜ ಕಟ್ಕೊತಿದ್ರಂಥವ್ರು. ತಾವು ಇಟ್ಟುಕೊಂಡ ಹೆಣ್ಣು ಮಕ್ಕಳಿಗಾಗಿ ಒಂದು ಜನಾಜ ಕಟ್ತಿದ್ರಂತೆ. ಅಲ್ಲಿ 100 ಹೆಣ್ಮಕ್ಳು ಇರ್ತಿದ್ರಂತೆ. ರಾಜ ಯಾರನ್ನ ಕರ್ಕೊಂಬ ಅಂತ ಹೇಳ್ತಿದ್ನೋ ಹೋಗಿ ಕರ್ಕೊಂಬರ್ತಿದ್ರಂತೆ. ಹಿಂದಿನ ರಾಜ ಮಹಾರಾಜರ ಕಾಲದಲ್ಲಿ ಅದೆಲ್ಲ ನಡೀತಾ ಇತ್ತಂತೆ. ಭಾರತ ಸ್ವತಂತ್ರ ಬಂದಿದೆ, ಪ್ರಜಾಪ್ರಭುತ್ವ. ನಾವು ಓಟ್ ಹಾಕಿ ಗೆಲ್ಲಿಸಿದಾಗ ಗೆಲ್ತಾರೆ ಇವರು, ನಾವು ಓಟ್ ಹಾಕಲಿಲ್ಲ ಅಂದರೆ ಸೋತು ಮನೇಲಿರ್ತಾರೆ. ಇಂಥವರು ನಾನು ಮಾಜಿ ಪ್ರಧಾನಿಯ ಮೊಮ್ಮಗ ಅನ್ನುವ ಧಾರ್ಷ್ಟ್ಯಕ್ಕೆ, ನಮ್ಮ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಅನ್ನುವ ಧಾರ್ಷ್ಟ್ಯಕ್ಕೆ, ಅಥವಾ ನಮ್ಮ ಅಪ್ಪ ಮಾಜಿ ಮಿನಿಸ್ಟ್ರು, ನಾನು MP ಅನ್ನೋ ಧಾರ್ಷ್ಟ್ಯಕ್ಕೆ, ನನ್ನ ಕ್ಷೇತ್ರದಲ್ಲಿ ಯಾವ ಹೆಣ್ಣಿನ ಮೇಲೆ ನಾನು ಕಣ್ಣು ಹಾಕಿದ್ರೂ ಕೂಡ ಆ ಹೆಣ್ಣು ನನ್ನ ಹಾಸಿಗೆಯಲ್ಲಿರಬೇಕು ಅನ್ನೋ ಲೆವೆಲ್ಗೆ ಇವರ ಆಲೋಚನೆಗಳು ಹೋದರೆ ಇದನ್ನು ಬರೀ ಕ್ರೈಮ್ ಆಗಿ ನೋಡೋದಕ್ಕಾಗೋದಿಲ್ಲ. ಇದು ಸಾಮಾಜಿಕ ಪಿಡುಗಿದು. ಆ ಕಾರಣಕ್ಕಾಗಿ ಮಾಧ್ಯಮದ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಆ ಕಾರಣಕ್ಕಾಗಿ ಜಾಸ್ತಿ ಆಗುತ್ತೆ. ಇಟ್ ಈಸ್ ಲೈಕ್ ಒಂದು ಹೆಣ್ಣು ನಾನು ಕಣ್ಣು ಹಾಕದೆ ಬಂದ ರಾತ್ರಿ ನನ್ನ ಹಾಸಿಗೆಯಲ್ಲಿ ಇರಬೇಕು ಅಂತಂದ್ರೆ ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀರಿ ನೀವು? ಯಾವ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದೀರಿ ನೀವು? ಅಲ್ಲ, ಫೇರಿ ಟೇಲಲ್ಲೂ ಹಿಂಗಿರಬಾರ್ದು ಮೇಡಮ್. ಯಾವುದೋ ಆಕ್ರಾಂತ ರಾಜ ಮಹಾರಾಜರು ಇರ್ತಿದ್ರಂತೆ, ಗಂಡನ ಕೊಂದು ಹೆಂಡತಿನ ಎಳ್ಕೊಂಡು ಬಂದು ಸೊ ದಟ್ಸ್ ವೆರಿ ರಾಂಗ್ ಸರ್. ಇವಾಗ ಸಣ್ಣ ವಯಸ್ಸಲ್ಲಿ ಮಕ್ಳು ತಪ್ಪು ಮಾಡಿದ್ರೆ ಒಂದು ಏನಾದ್ರು ಕಳ್ಕೊಂಬಂದ್ರೆ, ಏನೋ ಒಂದು ತಪ್ಪು ಮಾಡಿದ್ರೆ ತಾಯಿಯ ನೋಡಿ ತಿದ್ದುತ್ತಾಳೆ, ತಪ್ಪು ಮಾಡಬೇಡಿ ಅಂತ. ಏನೋ ಒಂದು ಚಾಕ್ಲೇಟ್ ಏನೋ ಕದ್ರೇನೆ ದೊಡ್ಡವನಾದ್ಮೇಲೆ ಕಳ್ಳ ಆಗ್ಬಿಡ್ತಾನೇನೋ ಅಂತ ಚೇಂಜ್ ಮಾಡಕ್ ನೋಡ್ತಾರೆ. ಇಲ್ಲಿ ತಾಯಿ ಅನ್ನೋ ಒಂದು ಕ್ಯಾರೆಕ್ಟ್ರೇ ನಿಂತ್ಕೊಂಡು ಎನ್ಕರೇಜ್ ಮಾಡ್ತಾ ಇದ್ದಾಗ ವಾಟ್ ಕ್ಯಾನ್ ಬಿ ಎಕ್ಸ್ಪೆಕ್ಟ್? ಲೆಟ್ ಅಸ್ ನಾಟ್ ಗೋ ಟು ದ್ಯಾಟ್ ಎಕ್ಸ್ಟೆಂಟ್. ಎನ್ಕರೇಜ್ ಮಾಡಿದ್ರೆ ಇಲ್ವಾ, ಆದರೆ
ಮಗನ ಮೇಲೆ ಪ್ರಕರಣ ದಾಖಲಾದ ನಂತರ ಆ ಪ್ರಕರಣ Sir, ದೊಡ್ಡದಾಗುವಂತೆ but it was ಮಾಡೋದಕ್ಕೆ ಏನೋ everything ಮಾಡಿದ್ದಾರೆ was- ಅನ್ನೋದು everything was so well as of planned. now. No, no, ಅಲ್ಲ. ಇದಕ್ಕೆ ಪೂರಕವಾಗಿ ಫ್ಯಾಮಿಲಿ ಸಹ ನಿಂತಿದೆ ಅನ್ನೋದಕ್ಕೆ ನಾನು It was ಉದಾಹರಣೆ so ಕೊಡ್ತೀನಿ. very well planned. ಒಂದು ಕುಮಾರಸ್ವಾಮಿ ಅವರೇ ಅನ್ಸುತ್ತೆ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ರು, ನಾವೇನ್ ನೋಡಕ್ಕಾಗತ್ತೇನ್ರಿ ದೊಡ್ಡ ಮಕ್ಕಳು ಎಲ್ಲಿ ಹೋಗ್ತಾರೆ ಏನು ಎಲ್ಲಿ ಎಲ್ಲ ಹೋಗ್ತಾರೆ ಬರ್ತಾರೆ ಅಂತ. ಸಿ ಒಂದು ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಆತನ ಜವಾಬ್ದಾರಿ ಅದು ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ. ಈಗಲೂ ಸಹ ಮಗ ಒಬ್ಬ ಮನೆಗೆ ಲೇಟಾಗಿ ಹೋಗ್ತಾನೆ ಅಥವಾ ನಾನೇ ಲೇಟಾಗಿ ಹೋಗ್ತೀನಿ ಅಂದ್ರೆ ನನ್ನ ಗಂಡ ಎಲ್ಲಮ್ಮ ಹೋಗಿದ್ದೆ ಏನ್ ಮಾಡ್ತಿದ್ದೆ ಅನ್ನೋ ಕೇಳೋಂತಹ ಇವಾಗ, ನೈತಿಕತೆ ಪ್ರಜ್ಞೆ ಇರ್ಬೇಕು. ಬೆಳಗಾಂ ಅಲ್ಲಿ ಕೇಸಲ್ಲಿ- ಕಾಣಿಸ್ಲಿಲ್ಲ. ಬೆಳಗಾಂ So ಕೇಸಲ್ಲಿ- ಅದೆಲ್ಲ ಗೊತ್ತಾಗುತ್ತೆ ಯಾವ ರೀತಿ ಮನಸ್ಥಿತಿಯಲ್ಲಿ ತಂದೆ ತಾಯಿ ಆತನನ್ನ ಬೆಳೆಸಿದ್ದಾರೆ ಅಂತ. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ವಿಕೃತ ಕಾಮುಕನ ಒಂದು ಮನಸ್ಥಿತಿ ಆತನಿಗೆ ಬಂದಿದೆ ಅಂತ ಹೇಳಿದ್ರೆ ಯಾವ ಲೆವೆಲ್ಗೆ ಅವರ ಒಂದು ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು ಸರ್. ಐ ವುಡ್ ಡೆಫಿನೆಟ್ಲಿ ಸೇ ದಿಸ್. ಬಿಕಾಸ್ ಇವಾಗ ಬೆಳಗಾಂ ಕೇಸಲ್ಲಿ ನೇಹದು ಅದಾದಾಗ ಅಜ್ಮಲ್ ಸಮಥಿಂಗ್ ಅವರು ತಾಯಿ ಬಂದು ಓಪನ್ ಆಗಿ ಹೇಳಿದ್ರು, ನನ್ನ ಮಗ ಮಾಡಿದ ತಪ್ಪು ಪನಿಷ್ ಮಾಡಿ. Yes. ಕರೆಕ್ಟ್. ಸೊ ವೇರ್ ಇಸ್ ದಟ್ ಕ್ವಾಲಿಟೀಸ್? ಮೊರಾಲಿಟಿ ಇರಬೇಕು. Yes. ಚೈಲ್ಡ್ಹುಡ್ ಶರ್ಮಾ ಸರ್, ಈಗ ಒಂದು ಕೇಸ್ ಇದರಲ್ಲಿ ನಾನು ಭೇಟಿಯಾಗಿ ಏನೋ ಕೆಲಸಕ್ಕೆ ಹೋದೆ, ದೂರು ಕೊಟ್ಟವರು ಒಬ್ಬ ಜನಪ್ರತಿನಿಧಿ, ನಮ್ಮ ಎಂ ಪಿ ಹತ್ರ ಹೋದೆ ನಾನು. ಎಲ್ಲರನ್ನೂ ಕಳಿಸಿ ನನ್ನನ್ನು ರೂಮಿಗೆ ಕರೆಸ್ಕೊಂಡು ನನ್ನ ಮೇಲೆ ಫೋರ್ಸ್ ಮಾಡಿ ಅತ್ಯಾಚಾರ ಎಸಗಿದರು. ಆ ನಂತರ ಬೇರೆ ಬೇರೆ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರು, ವಿಡಿಯೋ ಇದೆ ನನ್ನ ಹತ್ರ, ಅದು ಮಾಡ್ತೀನಿ ಇದು ಮಾಡ್ತೀನಿ. ಆದ್ದರಿಂದ ನಿರಂತರವಾಗಿ ಇದೊಂದು ರೀತಿಯ ಸಂಬಂಧದ ರೀತಿಯಲ್ಲಿ ಮುಂದುವರ್ಕೊಂಡು ಹೋಯಿತು ಅಂತ ನ್ಯಾಯಾಲಯದ ಪರಿಧಿಯಲ್ಲಿ. ಅಂದರೆ ಈವನ್ ದ್ಯಾಟ್ ಈಸ್ ಕಾಲ್ಡ್ ಅ ರೇಪ್ ಅಲ್ವಾ? ಅಂದರೆ 100% ಮಲ್ಟಿಪಲ್ ಟೈಮ್ಸ್ ಇಟ್ ಹ್ಯಾಸ್ ಹ್ಯಾಪನ್ಡ್ ಅನ್ನೋದು ಕೂಡ ಇಟ್ ಕಮ್ಸ್ ಅಂಡರ್ ರೇಪ್. ಸರ್, ಇದು ನೋಡಿ ಮಲ್ಟಿಪಲ್ ಟೈಮ್ಸ್ ಆಯಿತು, ಬಟ್ ನೋಡಿ ಏನು ಕೇಳಿ, ಇದು ಕೆಲವೊಂದು ಪ್ರಕರಣಗಳಂದರೆ ನಾವು ಯಾವ ರೀತಿಯಾದಂಥ ಕನ್ಸೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಓಕೆ. ಈ ಎಸ್ಪೆಷಲಿ ರೇಪ್ ಕೇಸ್ consent. ಕನ್ಸೆಂಟ್ ಒಪ್ಪಿಗೆ. ನಾವು ಹೇಳೋದೇನಂದ್ರೆ ಒಪ್ಪಿಗೆ. ಈಗ ಇದನ್ನೇ ನಾವು ಇದರಲ್ಲೂ ಕೂಡ ಒಂದು ಜಡ್ಜ್ಮೆಂಟ್ ಭಾಳ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ರಾಘವೇಶ್ರೀ ಅವ್ರ ಕೇಸಲ್ಲಿ. ಓಕೆ. ಬಹಳ ಚೆನ್ನಾಗಿ ಬರ್ದಿದ್ದಾರೆ. ಏನಾರ ಕನ್ಸೆಂಟ್ ಅಂದ್ರೆ ಯಾವ ರೀತಿ ಇರಬೇಕು. ಸುಪ್ರೀಂ ಕೋರ್ಟ್ ಹಲವಾರು ಇದರಲ್ಲಿದೆ, ಹಲವಾರು ಕೇಸುಗಳಲ್ಲಿದೆ ಡಿಫೈನ್ ಕನ್ಸೆಂಟ್. ಕನ್ಸೆಂಟ್ ಯಾವ ರೀತಿ ಇಬ್ಬರು ವಯಸ್ಕರು ಪರಸ್ಪರ ಸಮ್ಮತಿಯೊಂದಿಗೆ ಏನು ಮಾಡಿದ್ರು ಅದು ಅಪರಾಧ ಅಲ್ಲ ಅಂತ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಇದೆ. ಓಕೆ, ಅದನ್ನ ಇವಾಗ ಇದು ಕೋರ್ಟ್ಗಳು ಹೇಳ್ತಾ, ನ್ಯಾಯಾಲಯ ಹೇಳ್ತಾ ಇದೆ ರೇಪ್ ಅಲ್ಲ ಅಂತ. ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ರೀತಿಯಾದಂಥ ರಿಲೇಶನ್ಶಿಪ್ ಅಲ್ಲಿ ಅವ್ರು ಇದ್ರೆ ಅದ್ರ ರೇಪ್ ಆಗೋದಿಲ್ಲ. ಅದು ಬಿಟ್ಬಿಟ್ಟು ಕನ್ಸೆಂಟ್ ಅನ್ನೋದು ಯಾವ ಮಟ್ಟಕ್ಕೆ ಸರ್? ಗಂಡ ಹೆಂಡ್ತಿನ ಫೋರ್ಸಿಬಲ್ ಮಾಡಂಗಿಲ್ಲ. ನಮ್ಮ ಕಾನೂನಲ್ಲಿರ್ತಕ್ಕಂಥದ್ದು ಅವಳು ಬಂದು ಹೇಳಿದ್ರೆ ಮದುವೆ ಆಗಿದ್ರೆ ಕೂಡ, ಮದುವೆ ಆದಮೇಲೆ ಕನ್ಸೆಂಟ್ ಈಸ್ ಡಿಫ್ರೆಂಟ್. ಕನ್ಸೆಂಟ್ ಅನ್ನೋ ಡೆಫಿನೇಷನ್ನು ಬಹಳ ದೊಡ್ಡದಾಗಿದೆ, ವೈಡ್ ಸ್ಪ್ರೆಡ್. ಇದರಲ್ಲಿ ಕನ್ಸೆಂಟ್ ಇತ್ತು, ನಾನು ಮಾಡಿದೆ. ಯಾವ ರೀತಿಯಲ್ಲಿ ಕನ್ಸೆಂಟ್ ನೀನು ಒಬ್ಟೈನ್ ಮಾಡಿದೆ? ಈಗ ನಿಮ್ಮ ಹತ್ರ ಬಂದ್ರು, ಯಾರ ಹತ್ರ ನಿನ್ನ ಹತ್ರ ಬಂದ್ಬಿಟ್ಟು ಒಪ್ಪಿಗೆ ಇತ್ತು ಅನ್ನೋದು ಡಿಫೆನ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಒಪ್ಪಿಗೆ ಹೆಂಗ್ ಪಡ್ಕೊಂಡೆ ಬಹಳ ಮುಖ್ಯ. ಜೊತೆಗೆ ಇಂಟೆನ್ಷನ್. ಒಂದೇ ನಿಮಿಷ ಬಂದು ಎಸ್ ಶರ್ಮಾ ಸರ್, ಒಪ್ಪಿಗೆ ಹೆಂಗ್ ಪಡ್ಕೊಂಡೆ ಅನ್ನೋದು ಮುಖ್ಯ ಆಗುತ್ತೆ. ಹೌದು ಸರ್, ಒಪ್ಪಿಗೆಯನ್ನ ನೀವು ಯಾವ ರೀತಿಯಲ್ಲಿ ಪಡ್ಕೊಂಡ್ರಿ? ಫೋರ್ಸಿಬಲಿ ಪಡ್ಕೊಂಡ್ರ? ಆಮಿಷವನ್ನ ಒಡ್ಡಿ ಪಡ್ಕೊಂಡ್ಯಾ? ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಹೋದ್ರು ಒಂದು ಕೆಲಸಕ್ಕೆ ಒಂದು ಅರ್ಜಿಯನ್ನು ಕೊಟ್ಟರು ಅವ್ರಿಗೆ, ನಾನು ಸರ್ ಈ ಥರ ಇದೆ ಸರ್, ನನಗೆ ದಯವಿಟ್ಟು ಈ ಥರ ಒಂದು ಟ್ರಾನ್ಸ್ಫರ್ ಮಾಡಿಕೊಡಿ ಸರ್ ಅಂತ ಕೇಳಿದ್ರು. ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಕೇಳಿದಾಗ ಆಯ್ತಮ್ಮ ನಿನಗೆ ಮಾಡ್ಕೊಡ್ತೀನಿ, ನನ್ನ ಜೊತೆಲಿ ಬಂದು ಮಲಗಿರ್ಬೇಕು ಇವತ್ತು ಅಂತ ಕರೆದಾಗ ಅದು ಫೋರ್ಸಿಬಲ್ ಕನ್ಸೆಂಟ್ ಅಂತೀರಾ ನೀವು? ಆಮಿಷವನ್ನು ಒಡ್ಡದಲ್ವಾ ಅದು? ಫೋರ್ಸಿಬಲ್ ಅಲ್ವಾ ಅದು? ನೀನು ಬಂದು ಮಾಡಿದ್ರೆ ಮಾತ್ರ ನಾನು ನಿನಗೆ ಇದು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ, ನಿನ್ನ ಕೆಲಸ ಮಾಡಿಸ್ಕೊಡ್ತೀನಿ. ಇಟ್ ಇಸ್ ಇಂಡೈರೆಕ್ಟ್ಲಿ ಅನ್ ಇಂಡ್ಯೂಸ್ಮೆಂಟ್ ಅಂಡ್ ಇಂಡೈರೆಕ್ಟ್ಲಿ ಎ ಫೋರ್ಸ್. ಅವರು ಟೆಕ್ನಿಕ್ ಯೂಸ್ ಮಾಡಿರ್ಬೋದು ಅಷ್ಟೇ. ಫೋರ್ಸ್ ಇನ್ ದ ಸೆನ್ಸ್ ಯು ಶುಡ್ ನಾಟ್ ಬಿ ಎ ಫೋರ್ಸ್ ಮಾಡೋದನ್ನಂದ್ರೆ ಏನೋ ಒಂದು ಮ್ಯಾನ್ ಹ್ಯಾಂಡಲ್ ಮಾಡೋದೋ ಇಲ್ಲ ನೀವು ಇದು ಮಾಡೋದು ಅಂತಲ್ಲ. ದಟ್ಸ್ ವಾಟ್ ಡೆಫಿನೇಷನ್ ಫಾರ್ ದ ಫೋರ್ಸ್ ಆರ್ ದ ಕನ್ಸೆಂಟ್ ಇಸ್. ಸುಪ್ರೀಂ ಕೋರ್ಟ್ ಸಾವಿರಾರು ಜಡ್ಜ್ಮೆಂಟ್ಸ್ಗಳಿದೆ ವಾಟ್ ಈಸ್ ಕನ್ಸೆಂಟ್ ಅನ್ನೋದನ್ನು. 2000 ಈ ನಿರ್ಭಯ ಕೇಸ್ ಆದ ನಂತರದಲ್ಲಿ ಭಾಳ ಜಡ್ಜ್ಮೆಂಟ್ಗಳನ್ನು ನೀವು ನೋಡ್ಬೋದು. ಬಿಹಾರ್ ಕೇಸ್ ಇದೆ ಒಂದು, ನನ್ನ ಒಂದು 3-4 ಇದೇ ಕೇಸಿಗೋಸ್ಕರ ಓದುವಾಗ ಒಂದು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. 3-4 ಕೇಸುಗಳಲ್ಲಿ ಕನ್ಸೆಂಟ್ ಅನ್ನೋದು ಏನು, ವಾಟ್ ಈಸ್ ಕನ್ಸೆಂಟ್ ಅನ್ನೋದನ್ನು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ ಕೋರ್ಟ್ಗಳು ಇವಾಗ. ಎಸ್ಪೆಷಲಿ ಬಿಹಾರ್ ಆಗಿರ್ಬೋದು, UP ಆಗಿರ್ಬೋದು, ನಮ್ಮ ಬಾಂಬೆ ಹೈಕೋರ್ಟ್ ಆಗಿರ್ಬೋದು, ಈವನ್ ಮೆಡ್ರಾಸ್ ಹೈಕೋರ್ಟ್ ಕೂಡ ಕನ್ಸೆಂಟ್ ಅಂದರೆ ವಾಟ್ ಈಸ್ ಮೀನ್. ಯಾಕೆಂದರೆ ನೀವು ತಮಗೆ ಗೊತ್ತಿರ್ಬೋದು, ಮೊನ್ನೆ ತಾನೇ ಜಸ್ಟ್ ರೀಸೆಂಟ್ ಒಂದು ಕೇಸ್ ಆಯಿತು ಮಡ್ರಾಸ್ ಹೈಕೋರ್ಟದಲ್ಲಿ. ಏನು ಅಂತಂದರೆ ಗಂಡ DIG ಇವಾಗ ಪ್ರೆಸೆಂಟ್ DIG ಆಗಿರ್ತಾರೆ, ಹೆಂಡತಿ ವೈಫ್ ಈಸ್ ಅನ್ IAS ಆಫೀಸರ್. ಅವ್ರ ಮನೆಗೆ ರಾತ್ರಿ ಇವ್ರು ಹೋಗ್ಬಿಟ್ಟು ಗಂಡ ಅದೇನೋ ಒಂದು ಐಟಮ್ ತಗೊಂಬರ್ಲಿಕ್ಕೆ ಏನೋ ಅವ್ರ ಮನೆಗೆ ಹೋಗಿ ನುಗ್ಗಿ ಇದು ಮಾಡಕ್ಕೆ ಹೋಗ್ತಾನೆ. ಅವ್ರ ಮೇಲೆ ಅತ್ಯಾಚಾರ ಆಗುತ್ತೆ. 5 ಜನ ಇನ್ಸ್ಪೆಕ್ಟರ್ಗಳ ಮೇಲೆ, ಇನ್ಸ್ಪೆಕ್ಟರ್ ಅನ್ಸಲ್ಲ, ಒಬ್ಬ ಇನ್ಸ್ಪೆಕ್ಟ್ರು, DIG ಪ್ಲಸ್ 3-4 ಜನ ಅವ್ರ ಜೊತೆಲಿದ್ದಂಥ ಪೊಲೀಸ್ ಆಫೀಸರ್ಗಳ ಮೇಲೆ 5 ಜನರ ಮೇಲೆ FIR ಮಾಡಿಸ್ತಾಳೆ IAS ಆಫೀಸರ್. ಹೆಂಡ್ತಿನೇ ಸ್ವಂತ ಅನ್ಸ. ವಾಟ್ ಈಸ್ ಕನ್ಸೆಂಟ್ ಅನ್ನೋದನ್ನ ಅಲ್ಲಿ ಡಿಫೈನ್ ಮಾಡಿದೆ ಕೋರ್ಟ್ಗಳು, ನ್ಯಾಯಾಲಯ.
ಕನ್ಸೆಂಟ್ ಅನ್ನೋದು ಈ ರೀತಿ ಪ್ರಕರಣಗಳಲ್ಲಿ ನಾವು ಕನ್ಸೆಂಟ್ ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿರ್ಬೋದು, ನ್ಯಾಯಾಲಯಗಳಾಗಿರ್ಬೋದು ಪರಿಗಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕನ್ಸೆಂಟ್ ಅನ್ನೋದನ್ನ ಆ ರೀತಿಯಲ್ಲಿ ಪರಿಗಣಿಸಬೇಕು ಅಂತಂದರೆ ಸಂತ್ರಸ್ತೇನೆ ಹೇಳಿರ್ಬೇಕು 164 ಏನಂತಂದರೆ, ಎಸ್ ಸರ್ ನಾನು ನನ್ನ ಸ್ವಇಚ್ಛೆಯಿಂದ ಹೋಗಿದ್ದೀನಿ, ಅವಾಗ ನೀವು ಕನ್ಸೆಂಟ್ ಅಂತೇಳಿ ಭಾವಿಸ್ಬೋದೇ ಹೊರತು ಈ ವ್ಯಕ್ತಿ ಇವಾಗ ಇರ್ತಕ್ಕಂಥ ಈ ವ್ಯಕ್ತಿಯ ಹಿನ್ನೆಲೆ ನಾವು ಗಣನೆಗೆ ತಗೋಬೇಕಾಗತ್ತೆ. ಯಾವ ರೀತಿಯಲ್ಲಿ ಫೋರ್ಸ್ ಕ್ರಿಯೇಟ್ ಮಾಡಿರ್ಬೋದು ಅನ್ನೋದಕ್ಕಿಂತ ಮಾಡಬಹುದು ಅನ್ನೋದು ಭಾಳ ಇಂಪಾರ್ಟೆಂಟು. ಇವಾಗ ನನ್ನ ಹತ್ರ ಅಧಿಕಾರ ಇದೆ, ನನ್ನ ಹತ್ರ ಇದಿದೆ, ಎಲ್ಲ ಪವರ್ಸು ಇದೆ, ಪೊಲೀಸ್ ಪವರ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಪವರ್ ಇದೆ, ಎಂಟೈರ್ ಡಿಸ್ಟ್ರಿಕ್ಟ್ ನನ್ನ ಹತ್ರ ಕಂಟ್ರೋಲಲ್ಲಿದೆ. ನಾನು ಯಾವ ರೀತಿಯಲ್ಲಿ ಅವ್ರ ಮೇಲೆ ಪ್ರಭಾವವನ್ನು ಬೀರಿರ್ಬೋದು. ನೇರವಾಗಿ ಅಧಿಕಾರದ ದುರುಪಯೋಗ ಆಗುತ್ತೆ. ನಾನು ಹೊಂದಿರುವ ಅಧಿಕಾರದಿಂದ, ನಾನು ಹೊಂದಿರುವ ಹುದ್ದೆಯಿಂದ ನಿನ್ನ ಇಂಥ ಕೆಲಸ ಮಾಡಿಸಿ ಕೊಡಬಲ್ಲೆ, ಆದ್ದರಿಂದ ನೀನು ಬಂದು ನನ್ನ ಜೊತೆಗೆ ಸಹಕರಿಸುವ. ಅಧಿಕಾರ ದುರುಪಯೋಗ ಇಸ್ ಒನ್ ಆಫ್ ದ ಸೆಕ್ಷನ್ ಅಷ್ಟೇ. ಬಟ್ ದ ಮೇನ್ ಸೆಕ್ಷನ್ ಇಸ್ ಓನ್ಲಿ ಎ ರೇಪನ್ನ ಇಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಅವಾಗ ಅದರ ಅಧಿಕಾರ ದುರುಪಯೋಗ ಮಾಡಿದಾರಾ ಇಲ್ವಾ ಅನ್ನೋದನ್ನ ಅವ್ರು ಬಂದು ಹೇಳಿದಾಗ ಅವರ ಸ್ಟೇಟ್ಮೆಂಟ್ ಮೇಲೆ ಅವ್ರು ಇವ್ರ ಕೊಟ್ಟಿರ್ತಕ್ಕಂಥ ಬಂದು ಹೇಳೋದೇನು ಸರ್, ಒಬ್ಬ MP ಆಗಿರದೆ ಹೋಗಿದ್ದರೆ ಹೌದು ಯಾರು ಹೋಗ್ತಾ ಇದ್ರು, ಅವ್ರ ಹತ್ರಕ್ಕೆ ಹೋಗ್ತಾ ಇರಲಿಲ್ಲ. MP ಅನ್ನೋ ಕಾರಣಕ್ಕಲ್ವಾ ಹೋಗಿದ್ದು. ಎಸ್, ಕನ್ಸೆಂಟ್ ಅಂಡ್ ಇಂಟೆನ್ಷನ್ ಅನ್ನೋ ಶಬ್ದನೂ ಬಳಸಿದ್ದೀನಿ. ಇಂಟೆನ್ಷನ್ ಏನು? ನಾನು ಅದರ ಬಗ್ಗೆ ಇಂಟೆನ್ಷನ್ ಬಗ್ಗೆ ಪ್ರಸಾರ ಮಾಡ್ತಿದ್ದೇನೆ. ಕಾರಣ ನೂರಾರು ಕೇಸ್ಗಳು ಕೋರ್ಟ್ ಹತ್ರ ಬಂದು ಹೋಗ್ತಾ ಇದ್ದಾರೆ. ಈಗ ತಾವು ನಮ್ಮ ಸ್ನೇಹಿತರು ಹೇಳಿದಂಗೆ ನಿರ್ಭಯ ಕೇಸಲ್ಲಿ ಹಂಗಾಯಿತು. ಸಾಕಷ್ಟು ತಿದ್ದುಪಡಿಯನ್ನು ತಂದಿದ್ದಾರೆ. CRPCಗೂ IPCಗೂ ಎರಡೂ ತಂದಿದ್ದಾರೆ. ಈಗ ಪೊಲೀಸ್ ಆಫೀಸರು ಅಷ್ಟೇ ಕಂಪ್ಲೇಂಟ್ ಕೊಟ್ಟಾಗ, ಇಂಥ ವಿಚಾರಗಳಲ್ಲಿ ಬಂದಾಗ, ಮಹಿಳೆ ಮೇಲೆ ಆದಾಗ ಅವ್ರು ಆ್ಯಕ್ಷನ್ ತೊಗೊಳ್ಳಿದ್ದಾರೆ, ಪೊಲೀಸರ ಮೇಲೇ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಕಾನೂನು ತಿದ್ದುಪಡಿ ತಂದಿದ್ದಾರೆ. ಅದು ಇಂಟೆನ್ಷನ್ ಇದೆಯಲ್ಲ, ಅದು ಈ ಕನ್ಸೆಂಟಿಗೆ ಬಹಳ ಪ್ರಾಮುಖ್ಯ. ಕನ್ಸೆಂಟಿಗೆ ಅಂದರೆ ಏನು? ಒಪ್ಪಿಗೆ. ಈ ಒಪ್ಪಿಗೆ ಅವಳು ಒಪ್ಕೊಂಡ್ರು, ಇವರು ಒಪ್ಕೊಂಡ್ರು, ಏನಾಗ್ತದೆ ಅಂತ. ಎರಡನೇದು, ಇದನ್ನು ದುರುಪಯೋಗ ಮಾಡಿ ಅದನ್ನು ಬಳಸ್ಕೊಳ್ತಾನೆ ನೋಡಿ, ಅದು ಇಂಟೆನ್ಷನ್. ಸಾಕಷ್ಟು ಕಡೆ ಈಗ ಸ್ನೇಹಿತರು ಹೇಳಿದಂಗೆ ಕೆಲಸ ಕೊಡ್ತೇನೆ ಅಂತೇಳಿ ಅಥವಾ ಬೇರೆ ಯಾವುದಾದ್ರು ಪ್ರಭಾವ ಬೀರಿ ಅವ್ರ ಮೇಲೆ ನೀನು ಬಂದು ಇದು ಮಾಡಬೇಕು ಅಂತ ಹೇಳಿದ್ರೆ ಇಂಟೆನ್ಷನ್ ಬಂದುಬಿಡ್ತು ಜೊತೆಗೆ. ಆ ಇಂಟೆನ್ಷನ್ಗೆ ಅವ್ರು ಕನ್ಸೆಂಟ್ ಕೊಟ್ಟರು, ಇದು ಇಂಟೆನ್ಷನ್ ಈಸ್ ಡಿಫ್ರೆಂಟ್. ಅದಕ್ಕಾಗಿ ಅದು ಬಹಳ ಪ್ರಾಮುಖ್ಯವಾಗ್ತದೆ. ಈಗ ನ್ಯಾಯಾಲಯದಲ್ಲಿ ಕನ್ಸೆಂಟನ್ನು ಪರಿಗಣನೆ ಮಾಡುವುದು ಯಾವುದು ಅಂದರೆ, ಈ ಪ್ರಭಾವ ಬೀರಿ ಆಯಿತಾ ಅಥವಾ ಇದರಿಂದ ಅನುಕೂಲ ಮಾಡಿಕೊಂಡು ಈ ರೀತಿ ಪಡಿಸ್ಕೊಂಡಿದ್ದಾನ ಅಂತೇಳಿ ಪ್ರಾಮುಖ್ಯವಾಗಿ ಬರ್ತದೆ. ಅದರಲ್ಲಿ ಇಂಟೆನ್ಷನ್ ಬರ್ತದೆ. ಇಂಟೆನ್ಷನ್ ಬಂದರೆ ಅದು ಸಾಬೀತಾಯಿತು ಅಂತ ಲೆಕ್ಕ, ಮತ್ತು ಶಿಕ್ಷೆಗೆ ಒಳಗಟ್ಟು ಬೇರೆ ವ್ಯವಹಾರಗಳು ನಡೀತಾ ಇರ್ತವೆ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.